ಈ ಗಳಿಗೆ ನಾವು ಬ್ರೇಕ್ ಮಾಡ್ತಾ ಇರೋದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿಯನ್ನ. ಅರಣ್ಯಕ್ಕೂ ಮತ್ತು ಪರಿಸರಕ್ಕೂ ನಡೆದ ಸಾಮೂಹಿಕ ಅತ್ಯಾಚಾರದ ವಿಚಾರವನ್ನ. ಅರಣ್ಯ ಇಲಾಖೆಯ ಅತಿ ದೊಡ್ಡ ಸ್ಫೋಟಕ ಸ್ಟೋರಿ ಇದು. ಬೇಲಿಯೇ ಎದ್ದು ಹೊಲಮೇದಂತೆ ಸರ್ಕಾರದ ಸಂಸ್ಥೆಯಿಂದಲೇ ನಡೆದಿದೆ ಅತಿ ದೊಡ್ಡ ಅಕ್ರಮ. ಅರಣ್ಯದ ಜಮೀನನ್ನ ಖಾಸಗಿಯವರಿಗೆ ಕೊಟ್ಟಂತಹ HMT ಅರಣ್ಯದ ಭೂಮಿಯನ್ನ ಪ್ರೆಸ್ಟೀಜಿಗೆ ಕೊಟ್ಟಿದ್ದೇಕೆ ಗೊತ್ತಾ? HMT ಜಮೀನು ಮಾರಾಟದ ಹಿಂದೆ ಅಧಿಕಾರಿ ವರ್ಸಸ್ ಸಚಿವರ ಫೈಟ್ಗಳು ನಡೀತಾ ಇದೆಯಾ? ನಿಮ್ಮ ಫ್ರೀಡಂ ಟಿವಿ ಬಟಾ ಬಯಲು ಮಾಡ್ತಾ ಇದೆ ಅರಣ್ಯ ಇಲಾಖೆಯ ಅತ್ಯಂತ ರಣರೋಚಕ ಸ್ಫೋಟಕ ಸುದ್ದಿಯನ್ನು. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಅತ್ಯಂತ ದೊಡ್ಡ ಸುದ್ದಿ. ಸರ್ಕಾರದ ಸಂಸ್ಥೆನೇ ನಡೆಸುತ್ತಾ ಈ ತರಹದೊಂದು ಅಕ್ರಮನ. ರಾಜ್ಯದ ಜನ ಯೋಚನೆಗೆ ಬಿದ್ದಿದ್ದಾರೆ. ಈ ತರಹದ್ದೊಂದು ಅಕ್ರಮ ಅರಣ್ಯ ಇಲಾಖೆಯಲ್ಲಿ ನಡೆದಿದೆಯಾ? HMT ಜಮೀನು ಮಾರಾಟದ ಹಿಂದೆ ಅಧಿಕಾರಿ ವರ್ಸಸ್ ಸಚಿವರ ಫೈಟ್ಗಳು ನಡೆದಿತ್ತ? ನಿಮ್ಮ ಫ್ರೀಡಂ ಟಿವಿ ದಾಖಲೆ ಸಮೇತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಳ ಅಗಲವನ್ನು ಕೂಡ ವಿಸ್ತೃತವಾಗಿ ತಿಳಿಸಲಿದ್ದೇವೆ. ಸರ್ಕಾರದ ಸಂಸ್ಥೆ, ಅದು ಪ್ರೈವೇಟ್ ಸಂಸ್ಥೆ ಅಲ್ಲ. ಆ ಸಂಸ್ಥೆಯಲ್ಲೇ ನಡೆದಿರ್ತಕ್ಕಂತಹ ಅತ್ಯಂತ ದೈತ್ಯ ಬೃಹತ್ ಕರ್ಮಕಾಂಡ ಇದು. ಅರಣ್ಯದ ಜಮೀನನ್ನ ಮಾವನ ಮನೆಯಿಂದ ಸಿಕ್ಕ ವರದಕ್ಷಿಣೆ ಆಸ್ತಿ ಅಂತ ಹೇಳಿ ಮಾರಾಟ ಮಾಡೋರು. HMT ಜಮೀನು ಮಾರಾಟದ ಹಿಂದೆ ಅಧಿಕಾರಿ ವರ್ಸಸ್ ಸಚಿವರ ಫೈಟ್ ನಡೆದಿತ್ತ? ಹಾಗಾದ್ರೆ ನಿಮ್ಮ ಫ್ರೀಡಂ ಟಿವಿ ನಿರ್ಭಯದಿಂದ ಯಾವುದೇ ಮುಲಾಜನ್ನು ಇಟ್ಟುಕೊಳ್ಳದೆ ಇದರ ಆಳ ಅಗಲವನ್ನು ತಿಳಿಸಲಿದೆ. ಇದು ಅರಣ್ಯ ಇಲಾಖೆಯ ಅತಿ ದೊಡ್ಡ ಅತ್ಯಂತ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾದಂತಹ ಸುದ್ದಿ. ಸರ್ಕಾರದ ಸಂಸ್ಥೆಯಿಂದಲೇ ನಡೆದಿರ್ತಕ್ಕಂಥ ಅತಿ ದೊಡ್ಡ ಸುದ್ದಿ. ಹಾಗಾದ್ರೆ ಭಾರತ್ ಕಿ ಗಡಿ ಅಂತಾನೆ ಕರೆಸಿಕೊಳ್ತಾ ಇದ್ದ HMT ಆ ಒಂದು ಅರಣ್ಯ ಜಮೀನನ್ನ ಖಾಸಗಿಯವರಿಗೆ ಪರಭಾರೆ ಮಾಡಿಕೊಟ್ರ? ಹಾಗೆ ಕೊಡೋದಕ್ಕೆ ಅಧಿಕಾರ ಇದೆಯಾ ಅವರಿಗೆ? ಯಾರ ಅಪ್ಪನ ಮನೆಯ ಆಸ್ತಿ ಅಂತ ಹೇಳಿ ಪ್ರೈವೇಟ್ ಕಂಪನಿಗಳಿಗೆ ಕೊಡ್ತಾರೆ. HMT ಎನ್ನುವಂತಹದ್ದು, ಆ HMT ಇದ್ದಂತಹ ಅರಣ್ಯ ಇಲಾಖೆಯ ಭೂಮಿಯನ್ನ ಖಾಸಗಿ ವ್ಯಕ್ತಿಗಳಿಗೆ ಕೊಡೋದಕ್ಕೆ HMT ಸಂಸ್ಥೆಗೆ ಅಧಿಕಾರ ಇದೆಯಾ? ಯಾರ ಅಪ್ಪನ ಮನೆಯ ಆಸ್ತಿ ಅಂತ ಹೇಳಿ ಖಾಸಗಿಯವರಿಗೆ ಪರಭಾರೆ ಮಾಡಿಕೊಟ್ಟಿದ್ದಾರೆ. ಎಸ್, ಹಾಗಾದ್ರೆ ಅನಧಿಕೃತವಾಗಿ HMTಯಲ್ಲಿರ್ತಕ್ಕಂತಹ ಅರಣ್ಯ ಜಮೀನು ಖಾಸಗಿಯವರಿಗೆ ಮಾರಾಟ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರಂತೆ IFS ಅಧಿಕಾರಿ R ಗೋಕುಲ್. ಆದರೆ ಸರ್ಕಾರದ ವಿರುದ್ಧವೇ ಸ್ಫೋಟಕ ಬಾಂಬ್ ಸಿಡಿಸಿದಂತಹ IFS ಅಧಿಕಾರಿ ಗೋಕುಲ್ ವಿರುದ್ಧ ಆರೋಪ ಕೇಳಬಂತು. ಆದರೆ ಆರೋಪ ಕೇಳಲ್ಪಟ್ಟ ಗೋಕುಲ್ ಈಗ ಸರ್ಕಾರದ ವಿರುದ್ಧ ಹೊಸತೊಂದು ಬಾಂಬ್ ಸಿಡಿಸಿದ್ದಾರೆ. ಕೇಂದ್ರ ತನಿಖಾ ಸಂಸ್ಥೆಯ ಮೊರೆ ಹೋಗಿದ್ದಾರೆ IFS ಅಧಿಕಾರಿ ಗೋಕುಲ್. ರಕ್ಷಣೆ ಕೋರಿ CBIಗೆ ಪತ್ರ ಬರೆದ IFS ಅಧಿಕಾರಿ ಗೋಕುಲ್. ಹಾಗಿದ್ರೆ ಆರೋಪಿತ ಅಧಿಕಾರಿಯೇ CBI ಮೊರೆ ಹೋಗಿದ್ಯಾಕೆ? ಯಾರ ಮೇಲೆ ಆರೋಪ ಕೇಳಬಂತಲ್ಲ ಅವರೇ CBIನ ಮೊರೆ ಹೋಗಿದ್ದಾರೆ. ನನಗೆ ರಕ್ಷಣೆ ಕೊಡಬೇಕು, ನನ್ನ ಜೀವಕ್ಕೆ ಆಪತ್ತಿದೆ ಅಂತಾನೋ ಅಥವಾ ಈ ಪ್ರಕರಣವನ್ನ ಹಳ್ಳ ಹಿಡಿಸೋದಕ್ಕೆ ಪ್ರಯತ್ನ ಪಡಬಹುದು ಅಂತಾನೋ, ಒಟ್ಟಾರೆ ತನಗೆ ಆಪತ್ತಿದೆ ಅಂತ ಹೇಳಿ ರಕ್ಷಣೆಯನ್ನ ಕೋರಿದ್ದಾರೆ. ಫ್ರೀಡಂ ಟಿವಿಯಲ್ಲಿ ಅರಣ್ಯ ಇಲಾಖೆಯ ಒಳಗಿನ ಬಿಗ್ ಫೈಟ್ ಇದು. ಇಂಟರ್ನಲ್ ದೈತ್ಯ ಹಗರಣದ ಬಗ್ಗೆ ನಾವೀಗ ಬ್ರೇಕ್ ಮಾಡ್ತಾ ಇದ್ದೀವಿ. IFS ಅಧಿಕಾರಿ ಗೋಕುಲ್ ವಿರುದ್ಧ ಒಂದು ಘನಘೋರ ಗುರುತರ ಆರೋಪವೊಂದು ಕೇಳಿ ಬರುತ್ತೆ. ಅನಧಿಕೃತವಾಗಿ HMTಯಲ್ಲಿರ್ತಕ್ಕಂಥ ಅರಣ್ಯ ಜಮೀನು ಖಾಸಗಿಯವರಿಗೆ ಪರಭಾರೆ ಮಾಡಿಕೊಡಲಾಗಿದೆ ಅಥವಾ ಮಾರಾಟ ಮಾಡಲಾಗಿದೆ. ಆ ಮಾರಾಟದ ಪ್ರಾಸೆಸ್ನಲ್ಲಿ ಭಾಗಿಯಾಗಿದ್ರು IFSನ ಅಧಿಕಾರಿ R ಗೋಕುಲ್ ಅಂತ ಹೇಳಿ R ಗೋಕುಲ್ ವಿರುದ್ಧ ಕೇಳಿ ಬಂದಿದ್ದಂತಹ ಆರೋಪ. ಆಮೇಲೆ ನೋಡಿದ್ರೆ ಯಾರು ಆರೋಪವನ್ನ ಹೊತ್ಕೊಂಡಿದ್ರಲ್ಲ IFS ಅಧಿಕಾರಿ ಗೋಕುಲ್, ಆ ಗೋಕುಲ್ ತದ್ವಿರುದ್ಧವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಸರ್ಕಾರದ ವಿರುದ್ಧ ಆರೋಪ ಮಾಡುವಾಗ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿ ಬರುತ್ತೆ. ಹಾಗಾಗಿನೇ CBIನ ಮೊರೆ ಹೋದ್ರ IFS ಅಧಿಕಾರಿ ಗೋಕುಲ್. CBI ಮೊರೆ ಹೋಗಿರ್ತಕ್ಕಂತಹ IFS ಅಧಿಕಾರಿ ಗೋಕುಲ್ ಎನ್ನುವಂತಹ ವ್ಯಕ್ತಿಯ ವಿರುದ್ಧ ಮೊದಲು ಕೇಳಿ ಬಂದಿದ್ದಂತಹ ಆರೋಪ ಅದು. HMTಗೆ ಸಂಬಂಧಪಟ್ಟಂತಹ
ಅರಣ್ಯ ಇಲಾಖೆಯ ಸೊತ್ತು, ಜಮೀನು, ಭೂಮಿ. ಈ ಭೂಮಿಯನ್ನ ಪ್ರೈವೇಟ್ ವ್ಯಕ್ತಿಗಳಿಗೆ ಮಾರಾಟ ಮಾಡಲಾಗಿದೆ. ಅದರಲ್ಲಿ ಅಥವಾ ಆ ಒಂದು ಪ್ರಾಸೆಸ್ನಲ್ಲಿ ಮಾರಾಟ ಮಾಡುವ ಪ್ರಕ್ರಿಯೆಗಳಿರ್ತಾವೆ ನೋಡಿ, ಅದರಲ್ಲಿ ಈ IFS ಅಧಿಕಾರಿ ಗೋಕುಲ್ ಇದ್ರು ಅಂತ ಹೇಳಿ ಗೋಕುಲ್ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ IFS ಅಧಿಕಾರಿ ಗೋಕುಲ್ ನಡುವೆ ಫೈಟ್. ಬೇಲೆಕೇರಿ ಅದಿರು ಕಳ್ಳತನ ಕೇಸಿಗೂ IFS ಅಧಿಕಾರಿ ಗೋಕುಲ್ಗೂ ಲಿಂಕ್ ಇದೆಯಾ? ಬೇಲೆಕೇರಿ ಅದಿರು ಕಳವು ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಅಪರಾಧಿಯಾಗಿದ್ರು. ಇದೇ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಸಾಕ್ಷಿಯಾಗಿರುವಂತಹ IFS ಅಧಿಕಾರಿ ಗೋಕುಲ್. ಈಗ HMT ಜಮೀನು ಮಾರಾಟ ಕೇಸ್ನಲ್ಲಿ IFS ಅಧಿಕಾರಿ ಗೋಕುಲ್ಗೆ ನೋಟಿಸ್ ನೀಡಲಾಗಿದೆ. ಸರ್ಕಾರವೇ ತಮ್ಮನ್ನು ಬಲಿಪಶು ಮಾಡಿದೆ ಎಂದು ಅಧಿಕಾರಿ ಗೋಕುಲ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿರತಕ್ಕಂತಹ IFS ಅಧಿಕಾರಿ ಗೋಕುಲ್. ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಸಿನ ಶಾಸಕರಾಗಿದ್ದಂತಹ ಸತೀಶ್ ಸೈಲ್ರನ್ನ 3 ವರ್ಷಕ್ಕೂ ಅಧಿಕ ಕಾಲದ ಶಿಕ್ಷೆಗೆ ಒಳಪಡಿಸಲಾಯಿತು. ಅದಾದ ನಂತರ ಏನೇನಾಯಿತು ಅಂತ ತಮಗೆ ಗೊತ್ತೇ ಇದೆ. ಇದೇ ಬೇಲೆಕೇರಿ ಅದಿರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೇನೆ ಜನಾರ್ದನ ರೆಡ್ಡಿಯೂ ಕೂಡ ಈಗ ಕಂಬಿಯ ಹಿಂದೆ ಕಂಬಿ ಎಣಿಸ್ತಾ ಇರೋದು. ಹೈದರಾಬಾದ್ನಿಂದ ಬೆಂಗಳೂರು ಪರಪ್ಪನ ಅಗ್ರಹಾರಕ್ಕೂ ಕೂಡ ಅದೇ ಕೇಸಿಗೆ ಸಂಬಂಧಪಟ್ಟಂತಹ ಆರೋಪಿಯಾಗಿರ್ತಕ್ಕಂಥ, ಜೊತೆಗೆ CBI ನ್ಯಾಯಾಲಯ ಅಪರಾಧಿ ಅಂತ ಘೋಷಣೆ ಮಾಡಿರುವಂತಹ ಜನಾರ್ದನ ರೆಡ್ಡಿ ಈಗಾಗಲೇ ಬೆಂಗಳೂರು ಜೈಲಿಗೂ ಬಂದು ಸೇರಿದ್ದಾರೆ. ನಾವೀಗ ಗೋಕುಲ್ ವಿಚಾರಕ್ಕೆ ಬರೋದಾದ್ರೆ, HMT ಜಮೀನು ಮಾರಾಟ ಪ್ರಕರಣದಲ್ಲಿ IFS ಅಧಿಕಾರಿ ಗೋಕುಲ್ಗೆ ನೋಟಿಸ್ ಕೊಡಲಾಗಿದೆ. ಯಾಕಾಗಿ ನೋಟಿಸ್ ಕೊಟ್ಟರು? ಇದೇ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಸಾಕ್ಷಿಯಾಗಿರುವ IFS ಅಧಿಕಾರಿ ಗೋಕುಲ್. ಯಾವ ಪ್ರಕರಣದಲ್ಲಿ ಅಂತ ಹೇಳಿದ್ರೆ, ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣ ಇತ್ತಲ್ಲ, ಆ ಪ್ರಕರಣದಲ್ಲಿ ಸತೀಶ್ ಸೈಲ್ ಅಪರಾಧಿ ಅಂತ ಹೇಳಲಾದ ಪ್ರಕರಣ. ಆ ಪ್ರಕರಣದಲ್ಲಿ IFS ಅಧಿಕಾರಿ ಗೋಕುಲ್ ಕೂಡ ಒಬ್ಬ ಪ್ರಾಸಿಕ್ಯೂಷನ್ ಸಾಕ್ಷಿ, ವಿಟ್ನೆಸ್. ಸರ್ಕಾರವೇ ತಮ್ಮನ್ನ ಬಲಿಪಶು ಮಾಡಿದೆ ಎಂದು ಅಧಿಕಾರಿ ಗೋಕುಲ್ ಆರೋಪವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೂ IFS ಅಧಿಕಾರಿ ಗೋಕುಲ್ಗೆ ಏನಾದ್ರೂ ಸಂಬಂಧ ಇದೆಯಾ? ಮಾನಸಿಕ ಸಂಬಂಧ ಏನಾದ್ರೂ ಇದೆಯಾ? ವ್ಯವಹಾರದಲ್ಲಿ ಒಂದಷ್ಟು ಹೊತ್ತು ಏನಾದ್ರೂ ತೊಡಗಿಸಿಕೊಂಡಿದ್ರ ಗೋಕುಲ್? ಹಾಗಾದ್ರೆ ಗೋಕುಲ್ಗೂ ಜೊತೆಗೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣ. ಒಬ್ಬ ಕಾಂಗ್ರೆಸ್ ಶಾಸಕ ಮತ್ತೊಬ್ಬ ನೂತನ ಪಕ್ಷದ ಶಾಸಕನನ್ನೂ ಕೂಡ ಇಕ್ಕಟ್ಟಿಗೆ ಸಿಲುಕಿಸಿದಂತಹ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣ. ಇದರಲ್ಲಿ ಅರಣ್ಯ ಸಚಿವರಾಗಿರ್ತಕ್ಕಂತಹ ಹಾಲಿ ಸಂಸದರ ತಂದೆಯಾಗಿರ್ತಕ್ಕಂತಹ ಈಶ್ವರ್ ಖಂಡ್ರೆ ವರ್ಸಸ್ ಗೋಕುಲ್ ಇಬ್ಬರ ನಡುವೆ ಫೈಟ್ ನಡೀತಾ ಇದೆಯಾ? ಸಿದ್ದರಾಮಯ್ಯರ ಸಚಿವ ಸಂಪುಟದ ಪ್ರಮುಖ ಮತ್ತು ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ವರ್ಸಸ್ IFS ಅಧಿಕಾರಿ. ಆರೋಪ ಯಾರ ಮೇಲೆ ಕೇಳಿ ಬಂದಿದೆಯೋ ಈ ಒಂದು ಪ್ರಕರಣದಲ್ಲಿ ಆ ವ್ಯಕ್ತಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ಗೋಕುಲ್. ಹಾಗಾದ್ರೆ ಇವರಿಬ್ಬರ ನಡುವೆ ಭಯಾನಕವಾದಂತಹ ಫೈಟ್ ನಡೀತಾ ಇದೆಯಾ? ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ IFS ಅಧಿಕಾರಿ ಗೋಕುಲ್ ನಡುವೆ ಫೈಟ್. ಜೊತೆಗೆ ಬೇಲೆಕೇರಿ ಅದಿರು ಕಳ್ಳತನ ಕೇಸಿಗೂ IFS ಅಧಿಕಾರಿ ಗೋಕುಲ್ಗೂ ಲಿಂಕ್ ಇದೆಯಾ? ಬೇಲೆಕೇರಿ ಅದಿರು ಕಳವು ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಅಪರಾಧಿಯಾಗಿದ್ರು. ಇದೇ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಸಾಕ್ಷಿಯಾಗಿರ್ತಕ್ಕಂಥ IFS ಅಧಿಕಾರಿ ಗೋಕುಲ್. ಜೊತೆಗೆ ಈಗ HMT ಜಮೀನು ಮಾರಾಟ ಕೇಸ್ನಲ್ಲಿ IFS ಅಧಿಕಾರಿ ಗೋಕುಲ್ಗೆ ನೋಟಿಸ್ ಕೊಡಲಾಗಿದೆ. ಇನ್ನು HMT ಪ್ರಕರಣಕ್ಕೂ ಬೇಲೆಕೇರಿಗೂ ಯಾವುದೇ ತರಹದ ಸಂಬಂಧ ಇಲ್ಲ. ಆದರೆ ಈ ಎರಡೂ ಪ್ರಕರಣದಲ್ಲಿ ಯಾರ್ಯಾರ ಹೆಸರು ತಳಕು ಹಾಕ್ಕೊಂಡಿತ್ತು ನೋಡಿ, ಅದೇ ಹೆಸರುಗಳು ಈ ಪ್ರಕರಣದಲ್ಲೂ ಕೂಡ ತಳುಕು ಹಾಕಿಕೊಳ್ತಾ ಇದೆ. HMT ಫ್ಯಾಕ್ಟರಿಯ ಭೂಮಿಯನ್ನ ಮಾರಾಟ ಮಾಡೋದಕ್ಕೆ ಯಾರಿಗೂ ಕೂಡ ಅಧಿಕಾರಗಳಿರೋದಿಲ್ಲ. ಅದು ಅರಣ್ಯ ಇಲಾಖೆಯ ಸೊತ್ತು. ಅರಣ್ಯ ಇಲಾಖೆಯ ಸೊತ್ತು ಅಂತ ಹೇಳಿದ್ರೆ ಅದು ಗೋಮಾಳ ಸೊತ್ತು, ಸರ್ಕಾರಿ ಸೊತ್ತು. ಗೋಮಾಳ ಸೊತ್ತು ಸಾರ್ವಜನಿಕರ ಸೊತ್ತಿದ್ದ ಹಾಗೆ. ಅದು ಮಾವನ ಮನೆಯಿಂದ ವರದಕ್ಷಿಣೆಯ ರೂಪದಲ್ಲಿ ಸಿಕ್ಕಂತಹ ಕೊಡುಗೆಯಲ್ಲ ಮಾರಾಟ ಮಾಡೋದಕ್ಕೆ. ಈಗ ಅದನ್ನು ಖಾಸಗಿಯವರಿಗೆ ಮಾರಾಟ ಮಾಡಲಾಗಿದೆ. ಹಾಗಾದರೆ ಬೈಯಪ್ಪ ಪ್ರಾಧಿಕಾರದ ಅನುಮತಿ ಇಲ್ಲದೆ, ಸಂಬಂಧಪಟ್ಟಂಥ ಇಲಾಖೆಯವರ ಅಭಯ ಇಲ್ಲದೆ ಹೆಂಗೆ ಪೇಪರ್ ಪ್ರಾಸೆಸ್ಗಳು ಮುಗೀತು ಎನ್ನುವಂತಹದ್ದು ಪ್ರಶ್ನೆ. ಸೊ ಇವೆಲ್ಲದರ ನಡುವೆ ಈಗ ಸಚಿವ ಈಶ್ವರ್ ಖಂಡ್ರೆಯ ಹೆಸರು ಕೂಡ ಈ ಒಂದು ಪ್ರಕರಣದಲ್ಲಿ ತಳುಕು ಹಾಕಿಕೊಂಡಿದೆ. ಹಾಗಾದರೆ ತನ್ನ ಪ್ರಭಾವ ಅಥವಾ ಇನ್ಫ್ಲೂಯೆನ್ಸನ್ನು ಬಳಸಿಕೊಂಡು ಎಡವಿದ್ರ ಏನಾದರೂ ಈಶ್ವರ್ ಖಂಡ್ರೆಯವರು,
ಅಥವಾ ಯಾರ ಮೇಲೆ ಆರೋಪ ಕೇಳಿ ಬರ್ತಾ ಇದೆಯೋ ಗೋಕುಲ್ ಅತ್ಯಂತ ಬುದ್ಧಿವಂತಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರಾ? ಎಲ್ಲ ತರಹದಲ್ಲೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳ ನಾಸಿಕಕ್ಕೆ ವಾಸನೆ ಬಡಿತಾ ಇದೆ. ಎಲ್ಲ ತರಹದಲ್ಲೂ ಕೂಡ ಈಗ ವಿಚಾರಣೆ ನಡೀತಾ ಇದೆ. IFS ಅಧಿಕಾರಿ ಗೋಕುಲ್ರನ್ನ ಟಾರ್ಗೆಟ್ ಮಾಡ್ತಾ ಹಾಗಾದ್ರೆ ಸರ್ಕಾರ. ಬೇಲೆಕೇರಿ ಅದಿರು ಕಳವು ಕೇಸ್ನಲ್ಲಿ IFS ಅಧಿಕಾರಿ ಗೋಕುಲ್ ಅವರೇ ಸಾಕ್ಷಿ. ಕಾಂಗ್ರೆಸ್ ಶಾಸಕ ಸತೀಶ್ ಸೈಲಿಗೆ ಈ ಕೇಸ್ನಲ್ಲಿ ಕೋರ್ಟ್ನಿಂದಲೂ ಶಿಕ್ಷೆ ಪ್ರಕಟ ಆಗಿತ್ತು. ಶಾಸಕ ಸತೀಶ್ ಸೈಲಿಗೆ ಶಿಕ್ಷೆ ಆಗುವಂತೆ ಮಾಡಿದ್ದೇ ಅಧಿಕಾರಿ ಗೋಕುಲ್. ಇದಾದ ಕೆಲವೇ ದಿನಗಳಲ್ಲಿ ಸಾಕ್ಷಿಯಾಗಿದ್ದ ಅಧಿಕಾರಿ ಟಾರ್ಗೆಟ್ ಆದ್ರ ಹಾಗಾದ್ರೆ ಸತೀಶ್ ಸೈಲಿಗೆ ಸಜೆ ಆದ ಕೆಲ ದಿನಗಳಲ್ಲೇ ಅಧಿಕಾರಿ ತಲೆಗೆ ಬೇರೊಂದು ಪ್ರಕರಣ. ಜಮೀನು ಮಾರಾಟ ಆರೋಪ ಹೊರಿಸಿ ಟಾರ್ಗೆಟ್ ಮಾಡಲು ಪ್ಲಾನ್ ಮಾಡಿಕೊಳ್ಳಲಾಯಿತಾ? ಸತೀಶ್ ಸೈಲ್ ಪರ ನಿಂತು ಅರಣ್ಯಾಧಿಕಾರಿಯನ್ನ ಟಾರ್ಗೆಟ್ ಮಾಡಿದ್ರ ಈಶ್ವರ್ ಖಂಡ್ರೆ ಎನ್ನುವಂತಹದ್ದು. ಇದೇ ಕಾರಣಕ್ಕೆ ನನ್ನ ಟಾರ್ಗೆಟ್ ಮಾಡಲಾಗಿದೆ ಎಂದು ಗೋಕುಲ್ ಪತ್ರವನ್ನ ಬರೆದಿದ್ದಾರೆ. ಗೋಕುಲ್ ಆರೋಪವನ್ನ ತಳ್ಳಿ ಹಾಕಿದೆ ಅರಣ್ಯ ಇಲಾಖೆ. ಆ ತರಹದ್ದೊಂದು ಪ್ರಯತ್ನ ನಮ್ಮಿಂದ ನಡೆದಿಲ್ಲ ಅನ್ನೋ ತರಹದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಬೇಲೆಕೇರಿ ಅದಿರು ನಾಪತ್ತೆ ಕಳ್ಳತನ ಪ್ರಕರಣದಲ್ಲಿ ಗಣಿ ಕಳ್ಳ ಅಂತಾನೆ ಹೇಳಬಹುದು. ಒಂತರಹದ ಪ್ರಕೃತಿಯ ಮೇಲಿನ ಅತ್ಯಾಚಾರ ಅದು ಅದಿರು ಕಳ್ಳತನ ಪ್ರಕರಣ. ಆ ಪ್ರಕರಣದಲ್ಲಿ ಕಾರವಾರ ಶಾಸಕ ಅನ್ಸುತ್ತೆ, ಕರಾವಳಿ ಭಾಗದ ಸತೀಶ್ ಸೈಲ್, ಆತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಈ ಹಿಂದೆಯೂ ಕೂಡ ಇದೇ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ದ ಗಿರಾಕಿ ಆಗಿದ್ದು ಸತೀಶ್ ಸೈಲ್, ಕಾಂಗ್ರೆಸ್ನ ಶಾಸಕರು. ಅವರಿಗೆ ಜೈಲು ಶಿಕ್ಷೆ ಪ್ರಕಟ ಆಯಿತು. ಅದಕ್ಕೆ ಮುಖ್ಯ ಕಾರಣ ಇದೇ ಗೋಕುಲ್. ಆ ಒಂದು ಪ್ರಕರಣವನ್ನ ಮುನ್ನೆಲೆಗೆ ತರೋದಕ್ಕೂ ಕೂಡ ಕಾರಣ ಇದೇ ಗೋಕುಲ್. ಕಳ್ಳರನ್ನ ಕಳ್ಳ ಅಂತ ಹೇಳಿ ಸಾಬೀತು ಮಾಡಿದ್ದೇ ತಪ್ಪಾಯ್ತಾ ಅಧಿಕಾರಿ ಗೋಕುಲ್? ಒಬ್ಬ ಶಾಸಕ, ಅಪ್ರಾಮಾಣಿಕ ಶಾಸಕ, ಕಡು ಭ್ರಷ್ಟ ಶಾಸಕನನ್ನ ನ್ಯಾಯಾಂಗದ ಕಟಕಟೆಯಲ್ಲಿ ನಿಲ್ಲಿಸಿದ್ದೇ ಗೋಕುಲ್ ಮಾಡಿದ ದೊಡ್ಡ ಎಡವಟ್ಟಾಯ್ತಾ? ಸತೀಶ್ ಸೈಲಿಗೆ ಶಿಕ್ಷೆ ಸಿಗೋದಕ್ಕೆ ಪ್ರಮುಖ ಕಾರಣವಾಗಿದ್ದು ಇದೇ IFS ಅಧಿಕಾರಿ ಗೋಕುಲ್. ನಮ್ಮನ್ನ ಗಿಂಟಿದೀಯ, ನಾವು ನಿಮಗೆ ತಿರುಗಿಸಿ ಹೊಡಿತೀವಿ ಅಂತ ಹೇಳಿ ಏನಾದ್ರೂ ಸರ್ಕಾರ ಟಾರ್ಗೆಟ್ ಮಾಡ್ತಾ ಜಮೀನು ಮಾರಾಟ ಆರೋಪವನ್ನ ಹೊರಿಸಿ ಕಾನೂನಾತ್ಮಕ ದಿಗ್ಬಂಧನವನ್ನ ವಿಧಿಸುವಂತಹ ಪ್ರಯತ್ನ ಸರ್ಕಾರದಿಂದ ನಡೀತಾ ಇದೆಯಾ? ಪಾಯಿಂಟ್ ಬ್ಲಾಂಕ್ ನಲ್ಲಿ ಟಾರ್ಗೆಟ್ ಮಾಡಿ ಒಂದಿಂಚು ಅಲುಗಾಡದಂತೆ ಗೋಕುಲ್ರನ್ನ ಕಟ್ಟಿ ಹಾಕಲಾಗ್ತಾ ಇದೆಯಾ? IFS ಅಧಿಕಾರಿ ಗೋಕುಲ್ರನ್ನ ಟಾರ್ಗೆಟ್ ಮಾಡ್ತಾ ಸರ್ಕಾರ. ಬೇಲೆಕೇರಿ ಅದಿರು ಕಳವು ಕೇಸ್ನಲ್ಲಿ IFS ಅಧಿಕಾರಿ ಗೋಕುಲ್ ಅವರೇ ಸಾಕ್ಷಿಯಾಗಿದ್ರು. ಕಾಂಗ್ರೆಸ್ ಶಾಸಕ ಸತೀಶ್ ಸೈಲಿಗೆ ಈ ಕೇಸ್ನಲ್ಲಿ ಕೋರ್ಟ್ನಿಂದ ಶಿಕ್ಷೆ ಕೂಡ ಪ್ರಕಟ ಆಗಿತ್ತು. ಸೊ ಅದಕ್ಕೆಲ್ಲಕ್ಕೂ ಕಾರಣ ಆಗಿದ್ದು ಇದೇ IFS ಅಧಿಕಾರಿ ಗೋಕುಲ್. ಹಾಗಾದ್ರೆ ಈ ಒಂದು ಪ್ರಕರಣದಲ್ಲಿ IFS ಅಧಿಕಾರಿ ಗೋಕುಲ್ರನ್ನ ಸುಮ್ಮನೆ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆಯಾ? ಮುಂದುವರಿದ ಭಾಗವಾಗಿ ಗೋಕುಲ್ ಈ ಪ್ರಕರಣವನ್ನ ಬೇರೆಯತ್ತ ತೆಗೆದುಕೊಂಡು ಹೋಗಬಹುದು ಎಂದು ಅರಿತು ಸರ್ಕಾರ ಏನಾದರೂ ಕಾನೂನಾತ್ಮಕವಾಗಿ ಗೋಕುಲ್ ಅವರ ಕೈಗಳನ್ನ ಬಾಯಿಯನ್ನ ಮುಚ್ಚಿಸುವಂತಹ ಪ್ರಯತ್ನ ಮಾಡ್ತಾ ಈ ತರಹದ್ದೊಂದು ಕಾನೂನಾತ್ಮಕ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಗೋಕುಲ್ ಇನ್ನೆಂದೂ ಎದ್ದು ಬಾರಲಾಗದು ಅನ್ನೋ ಕಾರಣವನ್ನರಿತು ಸರ್ಕಾರ ಮಾಡಿಕೊಂಡಂತಹ ನಿರ್ಧಾರನ ಇದು. ಸಿದ್ದು ಸಚಿವ ಸಂಪುಟದ ಅತ್ಯಂತ ಪ್ರಭಾವಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆಗೂ ಈ ಪ್ರಕರಣಕ್ಕೂ ಏನು ಸಂಬಂಧ? ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೂ ಈಶ್ವರ್ ಖಂಡ್ರೆಗೂ ಏನು ಸಂಬಂಧ? ಸತೀಶ್ ಸೈಲ್ ಅವರಿಗೆ ನ್ಯಾಯಾಲಯ ವಿಧಿಸಿದ ಶಿಕ್ಷೆಗೆ ಕಾರಣಕರ್ತರು ಗೋಕುಲ್ ಆದ್ರೆ ಗೋಕುಲ್ರನ್ನ ಕಾನೂನಾತ್ಮಕವಾಗಿ ಕಟ್ಟಿ ಹಾಕೋದಕ್ಕೆ ಈಶ್ವರ್ ಖಂಡ್ರೆ ಯಾಕೆ ಪ್ರಯತ್ನ ಪಡ್ತಾ ಇದ್ದಾರೆ? ಸ್ವಪಕ್ಷದ ಶಾಸಕನ ಮೇಲೆ ಗೋಕುಲ್ ಟಾರ್ಗೆಟ್ ಮಾಡಿದ್ದೇ ಸರ್ಕಾರ ಈಗ ಗೋಕುಲ್ ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಕಾರಣನಾ? HMT ಅಂಗಳದಲ್ಲಿರೋ ಬೃಹತ್ ಅಪಾರ್ಟ್ಮೆಂಟ್ನ ಫಲಾನುಭವಿಗಳು ಯಾರು ಗೊತ್ತಾ?
HMT ಅರಣ್ಯ ಜಮೀನಿನಲ್ಲೇ ತಲೆ ಎತ್ತಿದೆ ಬೃಹತ್ ಅಪಾರ್ಟ್ಮೆಂಟ್. HMT ಭೂಮಿ ಪ್ರೆಸ್ಟೀಜ್ ಕಂಪನಿಯ ಪಾಲಾಗಿದ್ದು ಹೇಗೆ? ಅರಣ್ಯ ಇಲಾಖೆ ಸಚಿವರು ಅಧಿಕಾರಿಗಳು ಕೂಡ ಅಕ್ರಮದಲ್ಲಿ ಶಾಮೀಲಾದ್ರ ಹಾಗಾದ್ರೆ? ಖಾಸಗಿ ಕಂಪನಿಗೆ ಭೂಮಿ ಕೊಟ್ಟಿದ್ದಕ್ಕೆ ಕಿಕ್ ಬ್ಯಾಕ್ ಬಂದಿದ್ದೆಷ್ಟು, ದೋಚ್ಕೊಂಡಿದ್ದೆಷ್ಟು, ಈರುಳ್ಳಿ ಗೋಣಿ ಚೀಲದ ಮೇಲೆ ಹಾಕಿದ್ದೆಷ್ಟು, ಬಹುಕೋಟಿ ಕಿಕ್ ಬ್ಯಾಕ್ಗಾಗಿ ಪ್ರಯತ್ನಗಳು ನಡೆದಿದ್ದಾವ. ಬಹುಕೋಟಿ ಕಿಕ್ ಬ್ಯಾಕಿಗಾಗಿ ಗೋಕುಲ್ರನ್ನ ಟಾರ್ಗೆಟ್ ಮಾಡ್ತಾ ಅರಣ್ಯ ಇಲಾಖೆ. HMT ಅಂಗಳದಲ್ಲಿ ಈಗ ನೀವು ನೋಡಿದ್ರು ಕೂಡ ಒಂದು ಅಪಾರ್ಟ್ಮೆಂಟ್ನ ಫಲಾನುಭವಿಗಳು ನಿಮಗೆ ಸಿಗ್ತಾರೆ. ಆ ಅಪಾರ್ಟ್ಮೆಂಟ್ನಲ್ಲಿ ಖಾಸಗಿ ವ್ಯಕ್ತಿಗಳಿರಬಹುದು. HMT ಅರಣ್ಯ ಜಮೀನಿನಲ್ಲೇ ಈಗ ತಲೆ ಎತ್ತಿರ್ತಕ್ಕಂತಹದ್ದು ಅಪಾರ್ಟ್ಮೆಂಟ್, ಬೃಹತ್ ಅಪಾರ್ಟ್ಮೆಂಟ್. ಅದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರೆಸ್ಟೀಜ್ ಕಂಪನಿ, ಪ್ರೆಸ್ಟೀಜ್ ಬಿಲ್ಡರ್ಸ್ ಅವರ ಮಾಲಕತ್ವದಲ್ಲಿ ಅಥವಾ ಆ ಒಂದು ಪ್ರೆಸ್ಟೀಜ್ ಕಟ್ಟಿರ್ತಕ್ಕಂಥ ಅಪಾರ್ಟ್ಮೆಂಟ್ ಅದು. ಹಾಗಾದ್ರೆ ಈ ಪ್ರೆಸ್ಟೀಜ್ ಕಂಪನಿಯ ಪಾಲಾಗಿದ್ದು ಹೆಂಗ್ರಿ? ಒಂದು ಸರ್ಕಾರಿ ಗೋಮಾಳ ಜಾಗ ಖಾಸಗಿ ಅವರ ವಶ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತಹ ಕಾನೂನು ಪ್ರಕ್ರಿಯೆಗಳಿದ್ದಾವೆ. ಬೈಯಪ್ಪ ಪ್ರಾಧಿಕಾರ, ಇನ್ನಿತರೆ ಪ್ರಾಧಿಕಾರ, ಅರಣ್ಯ ಇಲಾಖೆಯ ಅಂದ್ರೆ ಸ್ವತಃ ಸರ್ಕಾರ ತೀರ್ಮಾನ ಮಾಡಬೇಕು. ಯಾರ ಮುಖಾಂತರವಾಗಿ ಹೆಂಗೆ ಹೋಗಬೇಕು, ಸರ್ಕಾರಕ್ಕೆ ಆದಾಯ ಬರೋ ಥರ ಆ ಒಂದು ಸರ್ಕಾರಿ ಜಾಗದಲ್ಲಿ ಏನೇನು ನಿರ್ಮಿಸಬೇಕು ಅನ್ನೋದು ತೀರ್ಮಾನ ಮಾಡೋದು ಸರ್ಕಾರ. ಹಾಗಾದರೆ ಇಲ್ಲೊಂದು ಖಾಸಗಿ ಪ್ರೈವೇಟ್ ಪ್ರೆಸ್ಟೀಜ್ ಸಂಸ್ಥೆ, ಆ ಸಂಸ್ಥೆಯೇ ಕಟ್ಟಿರ್ತಕ್ಕಂಥ ಅಪಾರ್ಟ್ಮೆಂಟ್, ಆ ಅಪಾರ್ಟ್ಮೆಂಟ್ ಇರೋದು HMT ಗ್ರೌಂಡ್ನಲ್ಲಿ. HMT ಮಾಫಿಯಾ ಮೇಲೆ ಕಣ್ಣಿಟ್ಟ CBI. IFS ಅಧಿಕಾರಿ ಗೋಕುಲ್ ದೂರಿನ ಮೇಲೆ CBI ಈಗ ಮಧ್ಯಪ್ರವೇಶ. ಅರಣ್ಯ ಭೂಮಿ ಖಾಸಗಿಯವರಿಗೆ ಕೊಟ್ಟಿದ್ದರ ಬಗ್ಗೆ ಸೂನ್ ಇನ್ವೆಸ್ಟಿಗೇಷನ್. ಅಧಿಕಾರಿಗಳು ಸಚಿವರ ಪಾತ್ರದ ಬಗ್ಗೆಯೂ ಕೂಡ ವಿಚಾರಣೆ ಸಾಧ್ಯತೆ. ಗೋಕುಲ್ ದೂರಿನ ಮೇರೆಗೆ HMT ಹಗರಣದ ತನಿಖೆ ನಡೆಸುತ್ತಾ ಹಾಗಾದ್ರೆ CBI. ಸಚಿವ ಈಶ್ವರ್ ಖಂಡ್ರೆ ಸೇರಿ ಇತರ ಅರಣ್ಯಾಧಿಕಾರಿಗಳಿಗೂ ಕೂಡ ಸಂಕಷ್ಟ. ನೀವು ಪ್ರತಿಯೊಂದು ವಿಚಾರಕ್ಕೂ SIT ರಚನೆ ಮಾಡ್ತೀರಿ, ಅದರಲ್ಲೂ ತೃಪ್ತಿದಾಯಕ ಅಲ್ಲ ಅಂತ ಹೇಳಿ ಜನ ರೊಚ್ಚಿಗೆದ್ರೆ ಲೋಕಾಯುಕ್ತರಿಗೆ ಕೊಡ್ತೀರಿ. ಹಂಗೇನೆ ಕೇಂದ್ರ ಸರ್ಕಾರ ಈ ಎರಡೂ ಸಂಸ್ಥೆಗಳ ಮೇಲೆ ಸಂದೇಹ ವ್ಯಕ್ತಪಡಿಸುತ್ತೆ. ರಾಜ್ಯದ ವಿರೋಧ ಪಕ್ಷ ನೀವು SIT ಕೊಡಬೇಡಿ, ಲೋಕಾಯುಕ್ತ ಕೊಡಬೇಡಿ, CBI ಕೊಡಿ, ED ಕೊಡಿ. ಹಾಗಾಗಿ CBI ಕೇಂದ್ರದ ನಿಯಂತ್ರಣದಲ್ಲಿರೋದ್ರಿಂದಾಗಿ ಈ ಒಂದು ಪ್ರಕರಣದಲ್ಲಿ ತನಿಖೆ ಮಾತ್ರ ಚುರುಕಾಗುತ್ತೆ. ಯಾವುದೇ ಸಂದೇಹ ಬೇಡ. HMT ಮಾಫಿಯಾದ ಹಿಂದೆ ಉದ್ದ ಜಡೆ ಇರುವವರು, ಸಣ್ಣ ಕೂದಲಿರುವವರು ಯಾರ್ಯಾರು ಶಾಮೀಲಾಗಿದ್ದಾರೋ, ಯಾರ್ಯಾರು ಶಾಮೀಲಾಗಿಲ್ವೋ ಎಲ್ಲವನ್ನು ಕೂಡ ಶೋಧ ಮಾಡ್ತಾರೆ. ಅದು ಅರಣ್ಯ ಸಚಿವರು ಅನ್ನೋ ಭೇದ ಭಾವ ಇಲ್ಲದೆ ಸತೀಶ್ ಸೈಲ್ರವರ ಆಪ್ತ ವಲಯದಲ್ಲಿ ಅಥವಾ ಸತೀಶ್ ಸೈಲ್ನ ಸಂಪರ್ಕ ಜಾಲದಲ್ಲಿ ಯಾರ್ಯಾರು ಕೈ ಕುಲುಕಿದಾರೋ ಎಲ್ಲವನ್ನು ಕೂಡ ಕೆದಕಲಾಗುತ್ತೆ. ಹಾಗಾದ್ರೆ ಗೋಕುಲ್ರ ಮೇಲೆ ಸರ್ಕಾರ ಸುಮ್ಮನೆ ಟಾರ್ಗೆಟ್ ಮಾಡ್ತಾ, ಸಿದ್ದರಾಮಯ್ಯ ಸರ್ಕಾರದ ಶಾಸಕರ ವಿರುದ್ಧ ಧ್ವನಿ ಎತ್ತಿದ ಕೂಡಲೇ ಅಂಥವರ ವಿರುದ್ಧ ಷಡ್ಯಂತ್ರ ಹೂಡೋದಕ್ಕೂ ಕೂಡ ಟೀಮ್ ಇದೆಯಾ? ಎಲ್ಲವೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ. ನಾವು ಯಾವುದನ್ನು ಕೂಡ ಜಡ್ಜ್ ಮಾಡ್ತಿಲ್ಲ. ಒಂದು ಪ್ರಕರಣದಲ್ಲಿ ಈ ತರಹದ್ದೊಂದು ಆಯಾಮಗಳಿರುತ್ತೆ. ಆ ಆಯಾಮಗಳ ಒಳಗು ನುಗ್ಗಿದ್ರೆ ಅಲ್ಲಿ ನಾನಾ ತರಹದ ವಾಸನೆಗಳು, ಆ ವಾಸನೆಯ ಜಾಡು ಹಿಡಿದು ಈಗ CBI ಬರುತ್ತೆ. CBI ಇನ್ವೆಸ್ಟಿಗೇಷನ್ ಚುರುಕಾದ್ರೆ ನಾನು ಹೇಳ್ದಂಗೆ ಉದ್ದನೆಯ ಕೇಶ ಯಾರ್ಯಾರು ಪಾಲಾಗಿದ್ದಾರೆ, ಯಾರ್ಯಾರು ಶಾಮೀಲಾಗಿದ್ದಾರೋ, CBIಗೆ ದೂರು ಕೊಟ್ಟ ಅಧಿಕಾರಿ ವಿರುದ್ಧ ಅರಣ್ಯ ಇಲಾಖೆ ಸೇಡು, IFS ಅಧಿಕಾರಿ ಗೋಕುಲ್ ಅಮಾನತಿಗೆ ಖಂಡ್ರೆ ಶಿಫಾರಸು, IFS ಅಧಿಕಾರಿ ತಲೆದಂಡ ಮಾಡಿ ಅಕ್ರಮ ಮುಚ್ಚಿ ಹಾಕೋದಕ್ಕೆ ಪ್ಲಾನು, ಸಚಿವರ ಗಮನಕ್ಕೂ ಬಾರದೆ ಅಧಿಕಾರಿಗಳೇ ಡಿನೋಟಿಫೈ ಮಾಡಿದ್ದೇಗೆ, ಅರಣ್ಯ ಇಲಾಖೆಯ ಮೇಲೆ ಆರೋಪ ಮಾಡಿದ ಅಧಿಕಾರಿಯ ವಿರುದ್ಧ ಕ್ರಮ. ನಿಮ್ಮ ಪ್ರತೀಕಾರಕ್ಕೆ ನಿಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ತೀರಿ ಅನ್ನೋದಾದ್ರೆ
ನೀವು ಯಾವ ಸೀಮೆಯ ಜನನಾಯಕ ಅಂತ ಹೇಳಿ ಜನ ಮಾತನಾಡ್ಬೋದು ನಾಳೆ ದಿನ. ಇದು ನಿಜವಾದ್ರೆ, ಇದು ಆರೋಪ ಸತ್ಯನೇ ಆದರೆ ತಮ್ಮ ರಕ್ಷಣೆಗೆ ಸಿಬಿಐ ಬಳಸಿಕೊಳ್ಳುತ್ತಿದ್ದಾರೆ. ಈಶ್ವರ್ ಖಂಡ್ರೆ ಕಿಡಿಕಾರ್ತಿದ್ದಾರೆ. ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಈಶ್ವರ್ ಖಂಡ್ರೆ ಶಿಫಾರಸು. ಸತೀಶ್ ಸೈಲ್ ಜೈಲಿಗೆ ಕಳಿಸಿದ್ರೆಂದು ಇದು ಸರ್ಕಾರ ಮಾಡ್ತಿರೋ ದ್ವೇಷಾನ? ಸಿಬಿಐಗೆ ದೂರು ಕೊಟ್ಟು ಅಧಿಕಾರಿ ವಿರುದ್ಧ ಅರಣ್ಯ ಇಲಾಖೆ ಸೇಡು. ಐಎಫ್ಎಸ್ ಅಧಿಕಾರಿ ಗೋಕುಲ್ ಅಮಾನತಿಗೆ ಖಂಡ್ರೆ ಶಿಫಾರಸನ್ನು ಮಾಡ್ತಿದ್ದಾರೆ. ಐಎಫ್ಎಸ್ ಅಧಿಕಾರಿ ತಲೆದಂಡ ಮಾಡಿ ಅಕ್ರಮ ಮುಚ್ಚಿ ಹಾಕೋದಕ್ಕೆ ಪ್ಲಾನ್. ಸರ್ಕಾರ ಒಂಥರದ್ದು ಈ ಪಾರಿವಾಳದ ಗುಂಪಿಗೆ ಬೆಕ್ಕನ್ನ ಬಿಡ್ತಾ ಇರುವಂತಹ ಪ್ರಯತ್ನ. ಹೆದರ್ಕೊಂಡು ಓಡೋ ಪಾರಿವಾಳ ಓಡೋಗ್ಲಿ, ಗೋಕುಲ್ನಂತಹ ನಿಂತ್ಕೊಳ್ಳುವ ಪಾರಿವಾಳ ಆದ್ರೆ ಎದುರಿಸ್ತಾರೆ. ಪಾರಿವಾಳದ ಗುಂಪಿಗೆ ದೊಡ್ಡ ಬೆಕ್ಕನ್ನು ಬಿಡ್ತಾರೆ. ಆ ಬೆಕ್ಕನ್ನು ನೋಡಿ ಯಾವ್ಯಾವ ಪಾರಿವಾಳ ಓಡೋಗುತ್ತೋ ಅದು ಓಡ್ದಂಗೆ, ಸೇಫ್ ಆದಂಗೆ. ಆದರೆ ಧೈರ್ಯದಿಂದ ಗೋಕುಲ್ ನಿಂತ್ಕೊಂಡ್ರೆ ಸರ್ಕಾರ ಕೆಲವೊಮ್ಮೆ ಅಗ್ನಿ ಪರೀಕ್ಷೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಹಾಗಾಗಿನೇ ಈಗ ಸಿಬಿಐ ಮಧ್ಯಪ್ರವೇಶ ಮಾಡಿ ಈ ಒಂದು ಪ್ರಕರಣವನ್ನು ಭೇದಿಸಿದ್ರೆ ನಿಜಕ್ಕೂ ಇಲ್ಲಿ ಗೋಕುಲ್ ಹೇಳ್ತಾ ಇರುವಂತಹ ಆರೋಪಗಳು ಸತ್ಯಾನ, ಅಥವಾ ಈಶ್ವರ್ ಖಂಡ್ರೆಯವರು ನಾನು ಯಾವುದೇ ತರಹದಲ್ಲಿ ನನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಲ್ಲ ಅನ್ನೋದನ್ನು ಸಾಬೀತುಪಡಿಸ್ತಾರ, ಅಥವಾ ಬೇಲೆಕೇರಿಯ ಹಗರಣ ಅಥವಾ ಪ್ರಕರಣ ಅಥವಾ ಗಣಿಕಳ್ಳತನ ಎಲ್ಲವೂ ಮತ್ತೆ ಮುನ್ನೆಲೆಗೆ ಬರುತ್ತಾ, ಮತ್ತೆ ಮೈನ್ ಸ್ಟ್ರೀಮ್ ಮೀಡಿಯಾಗಳ ಸುದ್ದಿಗೆ ಆ ಒಂದು ಪ್ರಕರಣ ಮತ್ತೆ ಕಾರಣ ಆಗುತ್ತಾ? ಇವೆಲ್ಲವೂ ಕೂಡ ಸಿಬಿಐ ಮಧ್ಯಪ್ರವೇಶ ಜೊತೆಗೆ ಸಿಬಿಐನ ಇನ್ವೆಸ್ಟಿಗೇಷನ್ ನಂತರವಷ್ಟೇ ತಿಳಿಬೇಕು. ಒಟ್ಟಾರೆ HMT ಅಂಗಳದಲ್ಲಿರ್ತಕ್ಕಂಥ ಬೃಹತ್ ಅಪಾರ್ಟ್ಮೆಂಟ್, ಆ ಅಪಾರ್ಟ್ಮೆಂಟಲ್ಲಿ ಬರೋದಕ್ಕೆ ಕಾರಣ ಹೇಗೆ? ಪ್ರೆಸ್ಟೀಜ್ ಎನ್ನುವಂತಹ ಖಾಸಗಿ ಸಂಸ್ಥೆಗೆ ಸರ್ಕಾರಿ ಅಥವಾ ಅರಣ್ಯ ಇಲಾಖೆಯ ಜಮೀನನ್ನು ಯಾರು ಮಾರಾಟ ಮಾಡಿದ್ರು? ಆ ಮಾರಾಟದ ಪ್ರಾಸೆಸ್ ಹೆಂಗಿತ್ತು? HMT ಭೂಮಿ ಪ್ರೆಸ್ಟೀಜ್ ಕಂಪನಿಯ ಪಾಲಾಗಿದ್ದು ಹೇಗೆ? ಅರಣ್ಯ ಇಲಾಖೆ ಸಚಿವರು ಅಧಿಕಾರಿಗಳು ಕೂಡ ಈ ಅಕ್ರಮದಲ್ಲಿ ಶಾಮೀಲಾದ್ರ? ಇವೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ. ಖಾಸಗಿ ಕಂಪನಿಗೆ ಭೂಮಿ ಕೊಟ್ಟಿದ್ದಕ್ಕೆ ಕಿಕ್ ಬ್ಯಾಕ್ ಬಂದಿದ್ದೆಷ್ಟು? ಬಹುಕೋಟಿ ಕಿಕ್ ಬ್ಯಾಕಿಗಾಗಿ ಗೋಕುಲ್ರನ್ನು ಟಾರ್ಗೆಟ್ ಮಾಡ್ತಾ ಅರಣ್ಯ ಇಲಾಖೆ? ಎಲ್ಲದಕ್ಕೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಉತ್ತರವನ್ನು ಕೊಡಲೇಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.